ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಫಿಸಿಕ್ಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಯಾವುದಪ್ಪ ಅಂದರೆ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಬೇಸ್ ಕ್ವೆಶನ್ನು. ಇದು ಗಿವ್ ರೀಸನಲ್ಲೂ ಕೇಳ್ತಾರೆ, ನಾರ್ಮಲ್ ಕ್ವೆಶನ್ ಆನ್ಸರ್ಸಲ್ಲೂ ಕೇಳ್ತಾರೆ. ಯಾವುದು ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಓವರ್ ಅ ಸೀರೀಸ್ ಅಂದರೆ ಪ್ಯಾರಲಲ್ ತುಂಬಾ ಅಡ್ವಾಂಟೇಜಸ್ ಸೈಡಲ್ಲಿದೆ ಸೀರೀಸ್ನ ಕಂಪೇರ್ ಮಾಡಿದ್ರೆ. ಯಾಕೆ? ಸೊ ಇಲ್ಲಿ ನಾನು ನಿಮಗೆ ಡಯಾಗ್ರಾಮ್ ಮಾಡಿದ್ದೀನಿ, ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದಟ್ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಪ್ಯಾರಲಲ್ ಸರ್ಕ್ಯೂಟ್. ಯಾಕೆ ಇದನ್ನು ಪ್ಯಾರಲಲ್ ಸರ್ಕ್ಯೂಟ್ ಅಂತ ಹೇಳ್ತೀವಂದರೆ ಒಂದ್ರ ಕೆಳಗೆ ಒಂದು ಯಾವಾಗ ಅದು ಪ್ಯಾರಲಲ್ ಆಗಿ ಅಲೈನ್ ಆಗಿರುತ್ತೋ ಅದನ್ನ ನಾವು ಪ್ಯಾರಲಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೀರೀಸ್ ಇದು ಸೀರೀಸ್ ಸರ್ಕ್ಯೂಟ್. ಯಾಕೆ ಇದನ್ನು ಸೀರೀಸ್ ಅಂತ ಹೇಳ್ತೀವಿ ಅಂದರೆ ಇಟ್ ಹ್ಯಾಸ್ ಬಿನ್ ಅಲೈನ್ ನೆಕ್ಸ್ಟ್ ಟು ಈಚ್ ಅದರ್, ಒಂದ್ರ ಪಕ್ಕ ಒಂದು ಕ್ಲೀನ್ ಆಗಿ ಅಲೈನ್ ಆಗಿದೆ. ಸೊ ಯಾಕೆ ಇದು ಪ್ಯಾರಲಲ್ ಅಡ್ವಾಂಟೇಜಸ್ ಸೈಡಲ್ಲಿ ಇದೆ ಅಂದರೆ ಇವಾಗ ನಾನು ಸ್ವಿಚ್ ಆನ್ ಮಾಡಿದ್ದೀನಿ, ಪವರ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಪವರ್ ಫ್ಲೋ ಸ್ಟಾರ್ಟ್ ಆಗಿದ ತಕ್ಷಣ ಪವರ್ ಏನಾಗುತ್ತಪ್ಪ ಅಂದರೆ ಸ್ಪ್ಲಿಟ್ ಆಗುತ್ತೆ. ಯಾವುದಕ್ಕೆ? R1 R2 R3ಗೆ ಪವರ್ ಸ್ಪ್ಲಿಟ್ ಆಗಿ ಹೋಗುತ್ತೆ. ಸೊ ಇಲ್ಲಿ ನಾನು ಅದೇ ಥರನೇ ನಾನಿಲ್ಲಿ ಸೀರೀಸಲ್ಲಿ ಸ್ವಿಚ್ ಆನ್ ಮಾಡ್ತೀನಿ, ಪವರ್ ಫ್ಲೋ ಸ್ಟಾರ್ಟ್ ಆಗುತ್ತೆ, ಕರೆಂಟ್ ಬರ್ತಾ ಫಸ್ಟ್ ಅದು R1ಗೆ ರೀಚ್ ಆಗಬೇಕು, R1 ಆದಮೇಲೆ R2ಗೆ ರೀಚ್ ಆಗುತ್ತೆ, R2 ಆದಮೇಲೆ R3ಗೆ ರೀಚ್ ಆಗುತ್ತೆ. ಅಂದರೆ ಏನರ್ಥ ಇಲ್ಲಿ? R1 R2 R3 ಎಲ್ಲ ಇಂಟರ್ ಕನೆಕ್ಟ್ ಆಗಿದೆ, ಒಂದಕ್ಕೆ ಬಂದರೆ ಮಾತ್ರ ಇನ್ನೊಂದಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಈ ರೀಸನ್ಗೇನೆ ಪ್ಯಾರಲಲ್ ಅಡ್ವಾಂಟೇಜಸ್ ಇದೆ. ಯಾಕೆ ಅಂತ ಇನ್ನೊಂದನ್ನು ಹೇಳ್ತೀನಿ. ಇಫ್ ಇನ್ ಕೇಸ್ R1 ಏನಾದರೂ ಫೇಲ್ ಆಯಿತು ಅಂದರೆ R1 ವರ್ಕ್ ಆಗ್ತಾ ಇಲ್ಲ, R1 ಅಲ್ಲಿ ಕನೆಕ್ಟ್ ಆಗಿರೋಂಥ ಒಂದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ವರ್ಕ್ ಆಗ್ತಾ ಇಲ್ಲ, ಆವಾಗ R2ನೂ ಫಂಕ್ಷನ್ ಆಗುತ್ತೆ, R3ನೂ ಫಂಕ್ಷನ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ R2 ಮತ್ತು R3 ಸ್ಟಾಪ್ ಆಗಲ್ಲ. ಬಟ್ ಸೀರೀಸಲ್ಲಿ ನೀವೇನಾದರೂ ನೋಡಿದ್ರೆ R1 ಫೇಲ್ ಆಯಿತು, R1 ವರ್ಕ್ ಆಗ್ತಿಲ್ಲ ಅಂದರೆ R2ನೂ ವರ್ಕ್ ಆಗಲ್ಲ, R3ನೂ ವರ್ಕ್ ಆಗಲ್ಲ. ಅಂದರೆ ಎಂಟೈರ್ ಸರ್ಕ್ಯೂಟ್ ಏನಾಗ್ಬಿಡುತ್ತೆ? ಫೇಲ್ ಆಗುತ್ತೆ. ಅದಕ್ಕೆ ಸೀರೀಸ್ನ ತುಂಬ ಕಡೆ ಸೀರೀಸ್ನ ಎಲ್ಲ ಕಡೆನೂ ಬಳಸಲ್ಲ, ಓನ್ಲಿ ಪ್ಯಾರಲಲ್ ಇಸ್ ಯೂಸ್ಡ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಮನೆ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಪ್ಯಾರಲಲ್ ಕನೆಕ್ಷನ್ನೇ ಇರುತ್ತೆ. ಏನಕ್ಕೆ ಅಂದರೆ ಪ್ಯಾರಲಲ್ ಅಂದರೆ ಏನಂತ ಹೇಳಿದೆ, ಇವಾಗ ಒಂದು ಅಪ್ಲಯನ್ಸಸ್ ಫೇಲ್ ಆದ್ರೂ ಇನ್ನೊಂದು ವರ್ಕ್ ಆಗುತ್ತೆ. ಮನೆಗಳಲ್ಲಿ ಅವಾಗ ಫ್ಯೂಸ್ ಹೋಗೋ ಚಾನ್ಸಸ್ ಇರುತ್ತೆ, ಫ್ಯಾನ್ ರಿಪೇರ್ ಆಗೋ ಚಾನ್ಸಸ್ ಇರುತ್ತೆ, ಟಿವಿ ರಿಪೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾವುದಕ್ಕೂ ಒಂದಕ್ಕೊಂದು ಲಿಂಕ್ ಆಗದಿರೋ ಕಾರಣಕ್ಕೆ ಅದ್ರ ಪಾಡಿಗೆ ಅದು ಎಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸು ಫಂಕ್ಷನ್ ಆಗಿರುತ್ತೆ. ಅದೇ ಸೀರೀಸಲ್ಲಿ ಏನಾಗ್ಬಿಡುತ್ತೆ, ಒಂದು ಫೇಲ್ ಆದ್ರೂ ಇನ್ನೊಂದು ಫೇಲ್ ಆಗುತ್ತೆ. ಅಂದರೆ ಫಂಕ್ಷನ್ಸ್ ಆಗೋ ಟೈಮಲ್ಲಿ ಫಂಕ್ಷನ್ಸ್ಗಳಲ್ಲಿ ನೋಡಿರ್ತೀರ, ಸೀರಿಯಲ್ ಸೆಟ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಇವಾಗ ಒಂದು ಬಲ್ಬ್ ಫೇಲ್ ಆಗಿದ್ರೆ ಅದ್ರ ಕೆಳಗಿರುವಂಥ ಎಲ್ಲ ಬಲ್ಬು ಫೇಲ್ ಆಗಿರುತ್ತೆ. ಸೊ ಅದು ಸೀರೀಸ್ ಕನೆಕ್ಷನ್. ಹಾಗಾಗಿ ಈ ಸೀರೀಸ್ ಕನೆಕ್ಷನ್ನ ತುಂಬ ಕಡೆ ಬಳಸಲ್ಲ. ಯಾಕಂದರೆ ಒಂದು ಫೇಲ್ ಆಯಿತು ಅಂದರೆ ಅದ್ರ ನೆಕ್ಸ್ಟ್ ಇರೋಂಥ ಎಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸು ಫೇಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ಯಾರಲಲ್ ಅನ್ನೋದು ಅಡ್ವಾಂಟೇಜಸ್ ಸೈಡಲ್ಲಿದೆ. ಈ ಕ್ವೆಶನ್ಗೆ ನೀವು ಇದೇ ರೀತಿಯಲ್ಲಿ ಆನ್ಸರ್ನ ಬರೆದ್ರಿ ಅಂದರೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಭಯ ಪಡಬೇಡಿ, ಮಾರ್ಚ್ 21 ನಿಮ್ಮ ಎಕ್ಸಾಮ್ ಇದೆ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ನಲ್ಲಿ ರಿಪೀಟೆಡ್ ಆಗಿ ನಾನು ನಿಮಗೆ ಹೇಳ್ಕೊಡ್ಬೇಕಾಗುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.